ಈ ಸಂಡೇನೆ ಲಾಂಚಿಂಗ್ ಇರ್ತಕ್ಕಂಥದ್ದು ಈ ಲೇಔಟ್ ಅಲ್ಲಿ ಯಾರೆಲ್ಲ ಸೈಟ್ ಬೇಕು ವೀಕ್ಷಕರೇ, ಈ ದಸರಾಗೆ ಯಾರು ಸೈಟ್ ಬುಕ್ ಮಾಡ್ಕೋತೀರೋ ಅವ್ರಿಗೆ ಫ್ಲಾಟ್ 3 ಲಕ್ಷ ರೂಪಾಯಿ ಡಿಸ್ಕೌಂಟ್. ಆಫ್ ಸೈಟ್ ತಗೋತೀನಿ ಅಂದ್ರೆ ಇಲ್ಲಿ 1,20,000 ಡಿಸ್ಕೌಂಟ್ ಇದೆ. ಸೊ ಈ ಲೇಔಟ್ ಅಲ್ಲಿ ಇರ್ತಕ್ಕಂಥದ್ದು ಕೇವಲ 37 ಸೈಟ್ಸ್ ಅಷ್ಟೇ. ಇದು ಬಿಟ್ಟು ಇನ್ನೊಂದು ಲೇಔಟ್ ಇದೆ. ಯಾರೇ ಪ್ರತಿಯೊಬ್ರು ಬಂದ್ರು ಕೂಡ 100 ಅಲ್ಲ 200 ಜನ ಬಂದ್ರು ಕೂಡ ಅಷ್ಟು ಜನಕ್ಕೂ ಸರ್ವಿಸ್ ಕೊಡ್ತಕ್ಕಂಥ ಟೀಮು ಇವ್ರ ಹತ್ರ ಇದೆ. ಕಾಲಿಂಗ್ ಇಂದ ಹಿಡಿದು ನಿಮಗೆ ಡಾಕ್ಯುಮೆಂಟ್ಸ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಸಪೋರ್ಟ್ ಇವ್ರ ಕಡೆಯಿಂದಾನೇ ಇರುತ್ತೆ. ಇದು ಬೆಸ್ಟ್ ಪ್ರೈಸ್ ಅಂತ ಅನಿಸ್ತಾ ಇದೆಯಾ ನಿಮ್ಗೆ? ಸರ್, ಬೆಸ್ಟ್ ಪ್ರೈಸ್ ಅಂದ್ರೆ ಆಕ್ಚುಲಿ ಸುತ್ತಮುತ್ತ ನೀವು ನೋಡ್ಬೋದು. ಸುತ್ತಮುತ್ತ ಬಂದು 4,000 ರೂಪಾಯಿ ಕಮ್ಮಿ ಎಲ್ಲೂ ಕೂಡ ಅಪ್ರೂವ್ಡ್ ಲೆವೆಟ್ ಎಲ್ಲೂ ಇಲ್ಲ. ಸೊ ನಂದೇ ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ಲೆವೆಟ್ ಇದೆ. ಸೊ ಅಲ್ಲಿ ಬಂದು ನಾನು ಆಲ್ರೆಡಿ ಕೋಟ್ ಮಾಡ್ತಾರೆ 4,000 ರೂಪಾಯಿ ಕೋಟ್ ಮಾಡ್ತಾರೆ. ನಿಮ್ಮ ಅಸೆಟ್ಸ್ ಕವರ್ ಸಂಸ್ಥೆಯವ್ರದ್ದು ಇದೊಂದೇ ಲೇಔಟ್ ಅಲ್ಲ? ಇಲ್ಲ ಸರ್, ಇನ್ನೊಂದು ಲೇಔಟ್ ಅಂದ್ರೆ ಎಷ್ಟು ದೂರ ಹೋಗ್ಬೇಕು ಸರ್? ಇಲ್ಲಿಂದ ಜಸ್ಟ್ 200 ಮೀಟರ್ಸ್ ಅಲ್ಲಿ ಇನ್ನೊಂದು ಪ್ರಾಜೆಕ್ಟ್ ಇದೆ ನಂದು. ಒಂದೇ ಕಲ್ಲಲ್ಲಿ ಎರಡಕ್ಕಿ ಎರಡು ಲೇಔಟ್ ನೋಡಬಹುದು ಒಂದೇ ವಿಸಿಟ್. ಹೌದು ಸರ್, ಎರಡು ಪ್ರಾಜೆಕ್ಟ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್. ಅದು ಪ್ರಾಜೆಕ್ಟ್ ಹೆಸರು ಬಂದು ಅಸೆಟ್ ರಿಟರ್ನ್ ಟು ಸೆರೆನಿಟಿ ಪ್ರಾಜೆಕ್ಟ್. ಅದು ಅದು ಬಂದು ಫೈನಲ್ ಆಗಿ ಸೊ ಆಕ್ಚುಲಿ 4,399 ನಾನು ಕೋಟ್ ಮಾಡ್ತಾ ಇರೋದು. ಈ ಸಂಡೇ ಯಾರು ಬುಕ್ ಮಾಡ್ಕೋತಾರೆ ಅವ್ರಿಗೆ 3699ಗೆ ಕೊಡ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಬೆಂಗಳೂರಿಂದ ಸ್ವಲ್ಪ ದೂರದಲ್ಲೇ ಬಂದಿದ್ದೀನಿ. ಹೌದು, ನಂದಿ ಹಿಲ್ಸ್ ಹತ್ರ ಬಂದಿದ್ದೀನಿ. ನಾನಿವಾಗಿರ್ತಕ್ಕಂಥದ್ದು ನಂದಿ ಹಿಲ್ಸ್ ಬ್ಯಾಕ್ ಸೈಡ್. ಅದು ಹೊಸ ಲೇಔಟು, ಹೊಸ ಸೈಟ್ಗಳು. ಸೊ ಹೊಸದಾಗಿ ಲಾಂಚ್ ಆಗ್ತಾ ಇದೆ. ಕಮಿಂಗ್ ಸಂಡೇನೇ ಲಾಂಚ್ ಆಗ್ತಾ ಇರೋದು. ಆಲ್ರೆಡಿ ಬುಕ್ಕಿಂಗ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ನೋಡಿ ಸ್ನೇಹಿತರೆ, ಇಲ್ಲಿ ಎಷ್ಟು ಸೈಟ್ಗಳಿದ್ದಾವೆ, ಲೋನ್ ಆಗುತ್ತಾ, ಸುತ್ತಮುತ್ತ ಡೆವಲಪ್ಮೆಂಟ್ ಏನು, ಯಾರೆಲ್ಲ ನಂದಿ ಹಿಲ್ಸ್ ಸುತ್ತಮುತ್ತ ಸೈಟ್ಗಳು ಬೇಕು ಅಂತ ನೋಡ್ತಾ ಇದ್ರೋ ಅಂಥವ್ರಿಗಾಗಿನೇ ಈ ವಿಡಿಯೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಅಂದರೆ ನಿಮ್ಗೆ ಏನು ರೇಟಿಗೆ ಕೊಡ್ತಾ ಇದ್ದಾರೆ, ಆಫರ್ ಏನಾದರೂ ಕೊಡ್ತಾರಾ, ಸುತ್ತಮುತ್ತ ಡೆವಲಪ್ಮೆಂಟ್ ಏನು, ಏನೆಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದಾರೆ, ಏನಾದರೂ ಪೆಂಡಿಂಗ್ ಇದೆಯಾ, ಸೊ ಫ್ಯೂಚರಲ್ಲಿ ಏನಾದರೂ ಬೇರೆ ಬೇರೆ ಡೆವಲಪ್ಮೆಂಟ್ಸ್ ಆಗ್ತಾ ಇದೆಯಾ, ಅದನ್ನೆಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಅಸೆಟ್ ಸ್ಕ್ವೇರ್ ಸಂಸ್ಥೆ ಕಡೆಯಿಂದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಕ್ಕಂಥ ರಮೇಶ್ ಗುಪ್ತಾ ಸರ್ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ಈ ಲೇಔಟ್ನ ಹೆಸರು ಅಸೆಟ್ ನಂದಿ ವ್ಯೂ ಎನ್ಕ್ಲೇವ್ ಅಂತೇಳಿ ಹೆಸರಿಟ್ಟಿದ್ದಾರೆ. ಯಾರೆಲ್ಲ ನಂದಿ ಹಿಲ್ಸ್ ಬ್ಯಾಕ್ ಸೈಡೇ ಸೈಟ್ ಬೇಕು ಅಂತ ನೋಡ್ತಾ ಇದ್ದೀರೋ ಅಂಥವ್ರಿಗಾಗಿ ಒಂದು ಗುಡ್ ಇನ್ವೆಸ್ಟ್ಮೆಂಟ್ ಅಂತ ನನ್ನ ಕಡೆಯಿಂದ ಹೇಳ್ತೀನಿ. ಅದೇನು ಇನ್ವೆಸ್ಟ್ಮೆಂಟ್ ಪರ್ಪಸು ಅಥವಾ ಮನೆ ಕಟ್ಕೊಂಡು ಜೀವನ ಮಾಡೋಕ್ಕೆ ಸೂಟಬಲು, ಪ್ರತಿಯೊಂದು ಡೀಟೇಲ್ಸ್ನ ಈಗ ರಮೇಶ್ ಸರ್ ತಿಳಿಸ್ಕೊಡ್ತಾರೆ. ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಹೇಗಿದ್ದೀರಾ ಸರ್? ಸೂಪರ್ ಆಗಿದೆ. ಹೆಂಗಿದ್ದೀರಾ ನೀವು? ನಾನು ಸೂಪರ್ ಆಗಿದ್ದೀನಿ. ಬಹಳ ದಿನಗಳಾಯಿತು ಭೇಟಿಯಾಗಿ. ಖಂಡಿತವಲ್ಲ ಸರ್, ತುಂಬಾ ಲೇಟ್ ಆಯಿತು. ಸೊ ಯಾಕಂದರೆ ಒಂದು ಹೊಸ ಪ್ರಾಜೆಕ್ಟ್ ಬಂದಿದ್ದೀವಿ ಇವತ್ತು. ಸೊ ಅಸೆಟ್ ನಂದಿ ವ್ಯೂ ಎನ್ಕ್ಲೇವ್ ಅಂತ. ಸೊ ಸುಮಾರು ಪ್ರಾಜೆಕ್ಟ್ ನಿಮ್ಮ ಜೊತೆನೇ ಮಾಡ್ತಾ ಇದ್ದೋ. ತಿರ್ಗಾ ನಮ್ಗೆ ಅವಕಾಶ ಸಿಕ್ಕಿದೆ ನಿಮ್ಮ ಜೊತೆ ವಿಡಿಯೋ ಶೂಟ್ ಮಾಡೋದಕ್ಕೆ. ಹೊಸ ಲೇಔಟ್ ಬ್ಯಾಕ್ ಸೈಡ್. ಹೌದು ಸರ್. ಈ ಲೇಔಟ್ನ ಹೆಸರು ಕೂಡ ನಂದಿ ವ್ಯೂ ಎನ್ಕ್ಲೇವ್ ಅಂತಾನೆ ಹೆಸರಿಟ್ಟಿದ್ದೀರಾ? ಹೌದು ಸರ್. ಓಕೆ, ಸೂಪರ್. ಆಲ್ ದ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ ಸರ್. ಚೆನ್ನಾಗಾಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಏನು ಉದ್ದೇಶ ಸರ್ ಇಲ್ಲಿಗೆ ಬಂದು ಮಾಡತಕ್ಕಂಥ ಪ್ಲಾನಿಂಗ್? ಸರ್ ಉದ್ದೇಶ ಏನಂದರೆ, ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ನೇಚರ್ ಲವರ್ಗೆ ಸೊ ಇದು ಒಂದು ಬೆಸ್ಟ್ ಪ್ರಾಜೆಕ್ಟ್ ಅಂತ. ಸೊ ಯಾಕೆಂದರೆ ನೋಡಿದ್ದೀರಾ ಸಿಟಿ ಟ್ರಾಫಿಕ್ಕು ಮತ್ತು ಏನು ಪೊಲ್ಯೂಷನ್ ಇದೆ. ಸೊ ಅದಕ್ಕೋಸ್ಕರನೇ ನೇಚರ್ ಲವರು ನಂದಿ ವ್ಯೂ ಹತ್ರ, ಸೊ ನಂದಿ ಬೆಟ್ಟದ ಹತ್ರನೇ, ಸೊ ಜಸ್ಟ್ ಬಿಹೈಂಡು ಒಂದು ಹೊಸ ಪ್ರಾಜೆಕ್ಟ್ ತೊಗೊಬಂದಿದ್ದೀನಿ ಸರ್. ಡಿಮ್ಯಾಂಡ್ ಇದೆಯಾ ಅಥವಾ ಟ್ರಯಲ್ ಆ್ಯಂಡ್ ಎರರ್ ಅಷ್ಟೇನಾ ಸರ್? ಆಲ್ರೆಡಿ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿದೆ. ಸೊ ಕಂಟಿನ್ಯೂ ಮಾಡೋಣ ಅಂತ. ಲಿಮಿಟೆಡ್ ಪ್ಲಾಟ್ಸ್ ಇದೆ. ಓಕೆ, ಆಲ್ರೆಡಿ ಬುಕ್ಕಿಂಗ್ ಆಗ್ತಾ ಇದೆಯಾ? ಹೌದು ಸರ್, ಆಲ್ರೆಡಿ ಬುಕ್ಕಿಂಗ್ ಸ್ಟಾರ್ಟ್ ಆಗೋಗಿದೆ. ಸೂಪರ್ ಸರ್. ಇದ್ರ ಬಗ್ಗೆ ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಾವು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದ್ದೀವಿ ಸರ್? ಎಕ್ಸಾಕ್ಟ್ ಲೊಕೇಶನ್ ಹೇಳಬೇಕು ಅಂದರೆ ಚಿಕ್ಕಬಳ್ಳಾಪುರ. ಸೊ ಎಕ್ಸಾಕ್ಟಾಗಿ ಚಿಕ್ಕಬಳ್ಳಾಪುರದಲ್ಲಿ ಕೊಪ್ಪಳ್ಳಿ ಅಂತ ಬರುತ್ತೆ. ಕೊಪ್ಪಳ್ಳಿ ವಿಲೇಜ್ ಇದು. ಜಸ್ಟ್ ನಮಗೆ ಮೇನ್ ರೋಡಿಂದ ಬೆಂಗಳೂರು ಟು ಹೈದರಾಬಾದ್ ನ್ಯಾಷನಲ್ ಹೈವೇಯಿಂದ ಜಸ್ಟ್ 500 ಮೀಟರ್ಸಲ್ಲಿ ನಮ್ಮ ಪ್ರಾಜೆಕ್ಟ್ ಇರೋದು. ಅಂದರೆ ಈಗೇನು ನಾವು ಹೈದರಾಬಾದ್ಗೆ ಹೋಗ್ತಕ್ಕಂಥ ನ್ಯಾಷನಲ್ ಹೈವೇ 500 ಮೀಟರ್ ಜಸ್ಟ್ 500 ಮೀಟರ್ಸಲ್ಲಿ ಪ್ರಾಜೆಕ್ಟ್ ಇರೋದು. ಸೂಪರ್ ಸರ್. ಎಷ್ಟು ಸೈಟ್ಸ್ ಇದೆ ಸರ್ ಇಲ್ಲಿ? ಸರ್ ಟೋಟಲ್ ಬಂದು ಇದು ಲೆವೆಟ್ ಬಗ್ಗೆ ಹೇಳಬೇಕು ಅಂದರೆ 2 ಎಕರೆ 16 ಕುಂಟೆ ಇದೆ. ಸೊ ಟೋಟಲ್ 37 ಸೈಟ್ ಇದೆ ಸರ್. 37 ಸೈಟ್ಸ್, 37 ಸೈಟ್ ಇದೆ. ಯಾವ್ಯಾವ ಡೈಮೆನ್ಷನ್ ಅಲ್ಲಿ ಅವೈಲೇಬಲ್ ಇದೆ ಸರ್? ಸ್ಟಾರ್ಟಿಂಗ್ ಡೈಮೆನ್ಷನ್ ಬಂದು 20, 30, 600 ಡೈಮೆನ್ಷನ್ ಬರುತ್ತೆ. ಅಂಡ್ 30, 50, 1500 ಡೈಮೆನ್ಷನ್ ಇದೆ ಸರ್. ಮತ್ತೆ ಮಿಕ್ಕಿದ್ದು ODD ಇದೆಯಾ? ಇದೆ. 20, 30 ಇದೆ, 30, 50 ಇದೆ, ODD ಇದೆ. ಸೊ ಯಾವ್ದು ಬೇಕಾದ್ರೂ ಬಂದು ತಗೊಳ್ಳಿ. ಅದ್ರಲ್ಲಿ ಆಲ್ರೆಡಿ ಲಿಮಿಟೆಡ್ ಸೈಟ್ಸ್ ಬುಕ್ ಆಗಿರೋದ್ರಿಂದ ಸೊ ಬೇಗ ಬಂದವ್ರಿಗೆ ಇನ್ನು ಉಳಿದಿರ್ತಕ್ಕಂಥ ಸೈಟ್ಗಳು ಅಂತ ಹೇಳ್ಬೋದು. ಸರ್ ಆಲ್ರೆಡಿ 12 ಪ್ಲಾಟ್ ಬುಕ್ ಆಗಿದೆ. ರಿಮೈನಿಂಗ್ ಲಿಮಿಟೆಡ್ ಪ್ಲಾಟ್ಸ್ ಇದೆ. ಸೊ ಈ ಸಂಡೇ ಬರುವಂಥ ಕಸ್ಟಮರ್ಗೆ ಕ್ಲೈಂಟ್ಗೆ ನಾವು ಪ್ರಿಫರ್ ಮಾಡ್ಕೊಡ್ತಾ ಇದೀವಿ. ಅಂದರೆ ಬುಕಿಂಗ್ ಆಫರ್ ಕೊಡ್ತಾ ಇದೀವಿ. ಸೊ 30, 40 ಇಲ್ಲ ಇಲ್ಲಿ. 30, 50 ಇದೆ. 30, 40 ಇಲ್ಲ. 20, 30 ಇದೆ ಬಿಟ್ಟರೆ 30, 50 ಇದೆ. 30, 50 ಆಕ್ಚುಲಿ 30, 50 ಬೆಸ್ಟ್ ಆಪ್ಷನ್. 20, 30 ಬಡ್ಜೆಟ್ ಅಲ್ಲಿ ತಗೊಳೋರ್ಗೆ 30, 40 30, 50 ಹೋಗೋದ್ರಿಂದ ಒಂದು ಕಾರ್ ಪಾರ್ಕಿಂಗು ಮತ್ತೆ ಒಂದು ಕಂಫರ್ಟ್ ಆಗಿ ಒಂದು ಕಾಂಪೌಂಡ್ ಹಾಕೊಂಡು ಮನೆ ಕಟ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಸೂಟಬಲ್ ಆಗಿ ತುಂಬಾ ಸ್ಪೇಸಿಯಸ್ ಆಗಿ ಬರುತ್ತೆ. 30, 40 ಗಿಂತ ಇನ್ನ 300 ಸ್ಕ್ವೇರ್ ಫೀಟ್ ಜಾಸ್ತಿ ಬರುತ್ತೆ. ಕಾರ್ ಪಾರ್ಕಿಂಗು ಮತ್ತೆ ನಿಮಗೆ ಕನ್ಸ್ಟ್ರಕ್ಷನ್ ಹೌಸ್ ತುಂಬಾ ಬ್ಯೂಟಿಫುಲ್ ಆಗಿ ಬರುತ್ತೆ ಅಲ್ವಾ ಸರ್? ಓಕೆ
ಸರ್ ಏನೇನು ಅಮ್ಯುನಿಟೀಸ್ ಕೊಟ್ಟಿದ್ದೀರಾ ಸರ್ ಈ ಲೇಔಟಲ್ಲಿ? ಸರ್ ಅಮ್ಯುನಿಟೀಸ್ ಬಗ್ಗೆ ನೀವೇ ನೋಡ್ಬೋದು, ಆಲ್ರೆಡಿ ಫುಲ್ಲಿ 100% ಡೆವಲಪ್ಮೆಂಟ್ ಆಗಿರೋಂಥ ಜಾಗ. ಸೊ ಇದರಲ್ಲಿ ಯಾವುದೇ ರೀತಿಯಾದಂಥ ಬೇರೆ ಲೆವೆಟಲ್ಲಿ ನೋಡ್ಬೋದು ಪೆಂಡಿಂಗ್ ಇಟ್ಟಿರ್ತಾರೆ. ಸೊ ಇದು ನಮ್ಮ ಲೆವೆಟಲ್ಲಿ 100% ಡೆವಲಪ್ಮೆಂಟು. ರೋಡ್ ನೋಡ್ಬೋದು, 80 ಫೀಟ್ ರೋಡ್ ಇದೆ. ಎಲೆಕ್ಟ್ರಿಸಿಟಿ ಆಲ್ರೆಡಿ ನಾವು ಕೊಟ್ಟಿದ್ದೀವಿ. ಎರಡು ರೋಡ್ ಸೇರಿ ನಿಮಗೆ ಎಂಟ್ರಿ ಎರಡಕ್ಕೂ ಡಿವೈಡ್ 40 ಫೀಟ್ ರೋಡ್ ಬರುತ್ತೆ. 80 ಫೀಟ್ ಟೋಟಲ್ 80 ಫೀಟ್ ರೋಡ್ ಬರುತ್ತೆ. ಮತ್ತೆ ಸೈಟ್ ನಂಬರ್, ಡಿಮಾರ್ಕೇಶನ್ ಎಲ್ಲ ರೆಡಿ ಇದೆ ಸರ್. ಎಲೆಕ್ಟ್ರಿಸಿಟಿ ರೆಡಿ ಇದೆ, ವಾಟರ್ ಕನೆಕ್ಟಿವಿಟಿ. ನೀವು ಟ್ಯಾಬ್ ಓಪನ್ ಮಾಡಿದ್ರೆ ವಾಟರ್ ಕನೆಕ್ಟಿವಿಟಿ ಆಲ್ರೆಡಿ ಬಂದಿದೆ. ಎಕ್ಸ್ಟ್ರಾ ಹೆಡ್ ಬೋರ್ ಹಾಕಿದೀವಿ, ಸೀಟ್ ಲೈಟ್ಸ್ ಆಲ್ರೆಡಿ ಇದೆ. ಅಂಡ್ ಸಿವೇಜ್ ಟ್ರೀಟ್ಮೆಂಟ್ ಮಾಡಿದೀವಿ, HTP ಮಾಡಿದ್ದೀನಿ. ಪ್ಲಸ್ ನಿಮಗೆ ಇಲ್ಲಿ ನೋಡ್ಬೋದು ಆಲ್ರೆಡಿ ಸ್ಯಾನಿಟರಿದು ಆಲ್ರೆಡಿ ಆಗಿದೆ. ಸೊ ಫುಟ್ಪಾತ್ ವ್ಯವಸ್ಥೆ ಎಲ್ಲ ಮಾಡಿದ್ದೀರಾ? ಹೌದು ಸರ್. ಸೊ ಟ್ರೀ ಎಲ್ಲ ಕಡೆ ಹಾಕಿದ್ದೀರಾ? ಹೌದು. ಸೊ ಅಂದರೆ ಒಂದು ಲಕ್ಸುರಿಯಾಗಿ ಚೆನ್ನಾಗಿ ಹೆಂಗಿರಬೇಕು, ಒಂದು ಬ್ಯೂಟಿಫುಲ್ ಆಗಿ ಒಂದು ಲೇಔಟ್ ಸ್ಟ್ಯಾಂಡರ್ಡ್ ಆಗಿ ಅದೆಲ್ಲ ಸೆಟಪ್ ಮಾಡಿದ್ದೀರಾ? ಮಾಡಿದ್ದೀವಿ ಸರ್. ಸೊ ಇದು ಬಂದು ಆಕ್ಚುಲಿ ಹೇಳ್ಬೇಕಂದ್ರೆ ಏನು ನಮ್ಮ ಸಿಟಿ ಲಿಮಿಟ್ಸ್ ಅಲ್ಲಿ BMRD ಬರುತ್ತೆ, ಅದೇ ತರ ಇದು ಚಿಕ್ಕಬಳ್ಳಾಪುರಕ್ಕೆ ಸೇರೋದ್ರಿಂದ ಇದು ಕೂಡ ಅಪ್ರೂವ್ಡ್ ಅಂತ. ಕೂಡ ಅಪ್ರೂವ್ಡ್ ಅಂದ್ರೆ ನಿಮಗೆ ಚಿಕ್ಕಬಳ್ಳಾಪುರ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ. ಸೊ ಈಗ ನಾನು ಚಿಕ್ಕಬಳ್ಳಾಪುರಕ್ಕೆ ಬಂದ್ಬಿಟ್ಟು BMRD ಸೈಟ್ ಇದೆಯಾ ಕೊಡಿ ಅಂತ ಕೇಳಿದ್ರೆ ಎಲ್ಲೂ ಸಿಗಲ್ಲ. ಕೂಡ ಅಪ್ರೂವ್ಡ್ ಅಂತ. ಕೂಡನೇ ಟಾಪ್. ಹೌದು ಸರ್. ಸೊ ಕೂಡನೇ ತಗೋಬೇಕಾಗುತ್ತೆ. ಇಟ್ಸ್ ಸಿಮಿಲರ್ ಟು BMRDನೇ ಇದು. ಸೊ ಇವಾಗ ಬೆಂಗಳೂರಲ್ಲಿ ಏನಾಗುತ್ತೆ, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಬರುತ್ತೆ. ಸೊ ಚಿಕ್ಕಬಳ್ಳಾಪುರ ಬಂದಾಗ ನಿಮ್ಗೆ ಚಿಕ್ಕಬಳ್ಳಾಪುರ ಅರ್ಬನ್ ಡೆವಲಪ್ಮೆಂಟ್ ಬರುತ್ತೆ. ಓಕೆ, ಹಂಗಂದ್ರೆ ಸ್ಟ್ಯಾಂಡರ್ಡ್ ಅಪ್ರೂವ್ಡ್ ಇರ್ತಕ್ಕಂಥ ಲೇಔಟ್ ಅಲ್ಲೇ ಸೈಟ್ ತಗೊಂತಾ ಇರೋದು ಈಗ. ಹೌದು. ಯಾರೆಲ್ಲ ತಗೋಬೇಕಂತ ಪ್ಲಾನ್ ಮಾಡ್ತಾ ಇದ್ರು ನಂದಿ ಹಿಲ್ಸ್ ಬ್ಯಾಕ್ ಸೈಡ್ ಅಲ್ವಾ ಸರ್? ಸೊ ಅಂಡರ್ಗ್ರೌಂಡ್ ಕೇಬಲಿಂಗ್ ವ್ಯವಸ್ಥೆನಾ? ಕರೆಂಟ್? ಹೌದು ಸರ್. ಇವಾಗ ನಿಮ್ಗೆ ಯಾವ್ದು ಹ್ಯಾಂಗಿಂಗ್ ಕೇಬಲ್ ಬರಲ್ಲ. ಸೊ ಇಲ್ಲಿ ನೋಡ್ಬೋದು ಆಲ್ರೆಡಿ ಕರೆಂಟಿನ ವ್ಯವಸ್ಥೆ ನಾವು ರೆಡಿ ಆಗಿದೆ. ಲಾಕ್ ಆಗಿದೆ. ಡೇಂಜರ್ ಅಲ್ಲೇ ಹಾಕಿದಾರಲ್ಲ, ಈಸಿಯಾಗಿ ಓಪನ್ ಬಿಟ್ಟಿರಲ್ಲ. ಹೌದು. ಸೊ ಸ್ಟ್ರೀಟ್ ಲೈಟ್ಸ್ ಎಲ್ಲ ಇದೆ ಆಲ್ರೆಡಿ. ಸ್ಟ್ರೀಟ್ ಲೈಟ್ಸ್ ಎಲ್ಲ ಕರೆಂಟ್ ಇಂದ ಅಥವಾ ಸೋಲಾರ್ ಸರ್? ಸರ್ ಇದು ಆಕ್ಚುಲಿ ಏನಂದ್ರೆ ನಿಮ್ಗೆ ಕರೆಂಟ್ ಕೊಟ್ಟಿರೋಂಥದ್ದು. ಕರೆಂಟ್ ಕೊಟ್ಟಿರ್ತಕ್ಕಂಥದ್ದು. ಓಕೆ, ಆಲ್ಮೋಸ್ಟ್ ಎಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದೀರಾ ಸರ್. ಮೇನ್ ಆಗಿ ಏನೇನ್ ಬೇಕು ಆ ತರ ಎಲ್ಲ ಕೊಟ್ಟಿದ್ದೀರಾ. ಸೊ ಫೇಸಿಂಗು ಯಾವ ಕಡೆ? ಈ ಕಡೆ ಫೇಸಿಂಗ್ ಜಾಸ್ತಿ ಇರ್ತಕ್ಕಂಥದ್ದು ಸರ್? ಇಲ್ಲ, ನಿಮ್ಗೆ ಎಲ್ಲ ಫೇಸಿಂಗ್ಸು ಸಿಗುತ್ತೆ. ಯಾಕಂದ್ರೆ ಕಾರ್ನರ್ ಇರೋದ್ರಿಂದ ಸೊ ನಾರ್ತ್, ಈಸ್ಟ್, ವೆಸ್ಟ್, ಸೌತ್ ಎಲ್ಲ ಫೇಸಿಂಗ್ಸು ನಿಮ್ಗೆ ಅವೈಲೇಬಲ್ ಇದೆ. ಓಕೆ ಓಕೆ ಓಕೆ. ಈ ಕಡೆ ಏನಿದೆಯೋ ಇದೆಲ್ಲ ಆಫ್ ಸೈಟಿಗೆ ಸಂಬಂಧಪಟ್ಟಿರುತ್ತೆ. ಹೌದು ಸರ್, ಅದೆಲ್ಲ ಈಸ್ಟ್ ಫೇಸಿಂಗ್ ಸರ್. ಅದು ಸುತ್ತ ಕಾಂಪೌಂಡಿನ ವ್ಯವಸ್ಥೆ ಕೂಡ ಮಾಡಿದ್ದೀರಾ. ಪಾರ್ಕ್ ಎಷ್ಟು ಕೊಟ್ಟಿದ್ದೀರಾ ಸರ್? ಸರ್ ಪಾರ್ಕ್ ನಿಮ್ಗೆ ಆಲ್ಮೋಸ್ಟ್ ಪಾರ್ಕ್ ಬಂದು ಅಲ್ಲಿ ನೋಡ್ಬೋದು ಎದುರುಗಡೆ ಪಾರ್ಕು. ಸೊ ಪಾರ್ಕ್ ಆಲ್ರೆಡಿ ರೆಡಿ ಇರೋಂಥದ್ದು. ಆಲ್ಮೋಸ್ಟ್ ನಿಮಗೆ ಒಂದು ಹಾಫ್ ಎಕರಲ್ಲಿ ಪಾರ್ಕೆ ಬರುತ್ತೆ. ಆಲ್ರೆಡಿ ವಿಡಿಯೋ ಕೂಡ ನೋಡ್ತಾ ಇದ್ದೀರಾ. ಸೊ ಮತ್ತೆ ಎಂಟ್ರೆನ್ಸ್ ಅಲ್ಲಿ ಗೇಟೆಡ್ ವ್ಯವಸ್ಥೆ ಕೂಡ. ಹೌದು ಸರ್, ಎಂಟ್ರೆನ್ಸ್ ನಿಮಗೆ ಗೇಟ್ ಬಂದ್ಬಿಡುತ್ತೆ. ಸೊ ವಾಲ್ ಕಾಂಪೌಂಡ್ ಆಲ್ರೆಡಿ ರೆಡಿ ಇದೆ. ಓಕೆ ಸರ್, ಈಗ ಸೈಟ್ ಏನೋ ನೀವು ಕೊಟ್ಟಿರ್ತಕ್ಕಂಥ ಅಮ್ಯುನಿಟೀಸು ಎಲ್ಲ ಸೂಪರ್ ಆಗಿದೆ. ಹಾಂ ಸರ್. ಸೊ ಇದನ್ನ ಬಿಟ್ಟು ಸುತ್ತಮುತ್ತ ಡೆವಲಪ್ಮೆಂಟ್ ಅಂತ ಬಂದ್ರೆ ಸರ್, ಸುತ್ತಮುತ್ತ ಡೆವಲಪ್ಮೆಂಟ್ ಅಂದ್ರೆ ನಾನು ನಿಮ್ಗೆ ಅವಲೇ ಹೇಳ್ದಂಗೆ ಕ್ವಶನ್ ಯಾಕೆ ಕೇಳ್ತಾ ಇದ್ದೀನಿ ಅಂತ ಅಂದ್ರೆ, ಸೊ ಇಲ್ಲಿರ್ತಕ್ಕಂಥವ್ರು ಸುತ್ತಮುತ್ತ ಮನೆ ಕಟ್ಕೋಬೇಕಂತ ಯೋಚನೆ ಮಾಡ್ತಾರೆ. ಓಕೆ, ಬೆಂಗಳೂರವ್ರಿಗೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಯೋಚನೆ ಮಾಡ್ತಾ ಇರ್ತಾರೆ. ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಣ, ಎಷ್ಟು ವರ್ಷಕ್ಕೆ ನಂದು ಇನ್ಕ್ರೀಸ್ ಆಗುತ್ತೆ, ಯಾವಾಗ ಅಪ್ರಿಷಿಯೇಷನ್ ತಗೋಬಹುದು, ಎಲ್ಲಿ ಹಾಕಬೇಕು ಅಂತೇಳಿ. ಸೊ ಅದಕ್ಕೋಸ್ಕರ ಸುತ್ತಮುತ್ತ ಡೆವಲಪ್ಮೆಂಟ್ ಯಾವ ಥರ ಇದೆ ಸರ್? ಈ ಸುತ್ತಮುತ್ತ ಡೆವಲಪ್ಮೆಂಟ್ಗಿಂತ ಮುಂಚೆ ಬೆಂಗಳೂರು ಡೆವಲಪ್ಮೆಂಟ್ ಬಗ್ಗೆ ನಾನು ಹೇಳ್ತೀನಿ. ಯಾಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೊ ಬೆಂಗಳೂರಲ್ಲಿ ಇವತ್ತು ಸೈಟ್ ತಗೋಬೇಕು ಅಂದರೆ ಒಂದು ಕನಸು ಅಷ್ಟೇ. ಯಾಕೆಂದರೆ ಎಲ್ಲರೂ ತಗೊಳ್ದೇ ಇರೋಂಥ ಪ್ರೈಸ್ಗೆ ಹೋಗ್ಬಿಟ್ಟಿದೆ. ಇವತ್ತೊಂದು ಸೈಟ್ ತಗೋಬೇಕಂದ್ರೆ 1 ಕೋಟಿ ಕಮ್ಮಿ ಎಲ್ಲೂ ನಿಮಗೆ ಬೆಂಗಳೂರಲ್ಲಿ ಸೈಟ್ ಸಿಗೋದೇ ಇಲ್ಲ. ಸೊ ಅದರಿಂದ ಏನಾಗಿದೆ, ಇವತ್ತು ಬೆಂಗಳೂರು ಸಿಟಿ ಔಟ್ಸ್ಕರ್ಟ್ಸ್ ಏನಿದೆ ಇದು ಬಂದು ಜಸ್ಟ್ ಏರ್ಪೋರ್ಟಿಂದ ನಿಯರ್ ಬೈ ಇರೋಂಥದ್ದು. 15 ಮಿನಿಟ್ಸಲ್ಲಿ ನೀವು ಏರ್ಪೋರ್ಟ್ಗೆ ರೀಚ್ ಆಗ್ಬೋದು. ಸೊ ಚಿಕ್ಕಬಳ್ಳಾಪುರ ಏನಿದೆ ಒನ್ ಆಫ್ ದಿ ಫಾಸ್ಟ್ ಗ್ರೋಯಿಂಗ್ ಡೆವಲಪ್ಮೆಂಟು. ಸೊ ಏನಂದ್ರೆ ಇಲ್ಲಿ ಡೆವಲಪ್ಮೆಂಟ್, ಆಮೇಲೆ ಮೇನ್ ರೋಡ್ ಪ್ರಾಜೆಕ್ಟ್ ಇದು. ಸೊ ಇವತ್ತೇನು ನಾವು ನೋಡ್ಬೋದು, ಜಸ್ಟ್ 500 ಮೀಟರ್ಸ್ ಅಲ್ಲಿ ಬೆಂಗಳೂರು ಟು ಹೈದರಾಬಾದ್ ಏನ್ ನ್ಯಾಷನಲ್ ಹೈವೇ ಇದೆ, ಸೊ ಅದು ಆಲ್ರೆಡಿ 100 ಫೀಟ್ ಎಕ್ಸ್ಟೆಂಡ್ ಆಗ್ತಾ ಇದೆ. ಎಕ್ಸ್ಟೆಂಡ್ ಆಯ್ತು ಅಂದ್ರೆ 100% ಜಸ್ಟ್ 500 ಮೀಟರ್ಸ್ ಅಲ್ಲಿ ಇದೆ ಅಂದ್ರೆ ನಿಮಗೆ ಆಲ್ ದ ಅಮ್ಯುನಿಟೀಸ್ ನಿಯರ್ ಬೈ ಇರುವಂತದ್ದು ಪ್ರಾಜೆಕ್ಟ್ ಇದು. ಸೊ ಆಗ್ಲೇ ನಿಮ್ ಬ್ರೋಚರ್ ಅಲ್ಲಿ ನೋಡ್ತಾ ಇದ್ದೆ. ಹಾ ಸರ್. ಸೊ ನಿಮ್ ಬ್ರೋಚರ್ ಅಲ್ಲಿ ಆಗ್ಲೇ ನೋಡ್ತಿರ್ಬೇಕಾದ್ರೆ ಇಲ್ಲಿ ಮೆನ್ಷನ್ ಮಾಡಿದೀರಾ, ಸೊ ನಂದಿ ಹಿಲ್ಸ್ ಬ್ಯಾಕ್ ಸೈಡ್ ಇದೀವಿ. ಅದು ಬಿಟ್ಟು ಕೂಡ ಭೋಗನಂದೇಶ್ವರ ಟೆಂಪಲ್ ಇದೆ ನೋಡಿ ಸರ್. ಇಲ್ಲೇ ಎದುರುಗಡೆ ನಿಮ್ಗೆ ಕಾಣ್ತಾ ಇದೆ ನೋಡಿ ಸರ್, ಅದೇ ನಂದಿ ಹಿಲ್ಸ್. ನಂದಿ ಹಿಲ್ಸ್ ಪಕ್ಕದೇ ಭೋಗನಂದೇಶ್ವರ ಟೆಂಪಲ್. ಅದು ಬಿಟ್ರೆ ಶ್ರೀ ಸತ್ಯಸಾಯಿ ಸರಳ ಮೆಮೋರಿಯಲ್ ಹಾಸ್ಪಿಟಲ್ ಕೂಡ ಇದೆ, ಮೆನ್ಷನ್ ಮಾಡಿದೀರಾ ಸರ್. ಅಲ್ಲಿ ನೋಡ್ಬೋದು ನೀವು, ಅದೇ ಹಾಸ್ಪಿಟಲ್ ಸತ್ಯಸಾಯಿ ಮೆಮೋರಿಯಲ್. ನಿಮಗೆ ವಿಡಿಯೋದಲ್ಲಿ ನೀಟಾಗಿ ಕಾಣಿಸ್ತಾ ಇದೆಯಲ್ಲ. ಸೊ ಇಲ್ಲಿ ಡೈರೆಕ್ಟ್ ಆಗಿ ಬಂದ್ರೆ ಅದು ಆಲ್ರೆಡಿ ಹಾಸ್ಪಿಟಲ್ ಕೂಡ ಇಲ್ಲಿಂದ ಕಾಣಿಸ್ತಾ ಇದೆ. ಅದು ಬಿಟ್ಟು ಕೂಡ ಶ್ರೀ ಎಂ ವಿಶ್ವೇಶ್ವರಯ್ಯ ಮೆಮೋರಿಯಲ್ ಹಾಲ್ ಕೂಡ ಇಲ್ಲೇ ಇರ್ತಕ್ಕಂಥದ್ದು ಹತ್ರವಾಗಿ. ಸೊ ಇದಾದ ನಂತರ ಇಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ, ಅದು ಕೂಡ ಇದಕ್ಕೆ ಹತ್ರದಲ್ಲಿದೆ. ನಂದಿ ವ್ಯೂ ಎನ್ಕ್ಲೇವ್ಗೆ ಇದೆಲ್ಲವೂ ಕೂಡ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು. ಅದು ಬಿಟ್ಟರೆ ನಿಮಗೆ ಈ ಲೊಕೇಶನ್ಗೆ ದೇವನಹಳ್ಳಿ ಮತ್ತೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸೊ ಇದು ಕೂಡ ಒಂದು ಬೆನಿಫಿಟ್ಸ್ ಅಂತಾನೆ ಹೇಳ್ಬೋದು ಇನ್ವೆಸ್ಟರ್ಸ್ಗೆ. ಹೌದು ಸರ್.
ಸೊ ಅದು ಬಿಟ್ಟು ಈಗ ತುಂಬಾ ಜನ ಟೂರಿಸ್ಟು ಅದೆಲ್ಲ ಬರ್ತಾರಲ್ಲ ಸರ್, ಟೂರಿಸ್ಟ್ ಅವರೆಲ್ಲ ಹೌದು. ಬಂದಿರ್ತಕ್ಕಂಥವ್ರಿಗೆ ಇಲ್ಲಿ ಬಾಡಿಗೆ ರೂಪದಲ್ಲಿ ಆ ಥರ ಏನಾದರೂ? ಸರ್ ಇಲ್ಲಿ ನಾವೇನು ಮಾಡ್ತಾ ಇದೀವಿ ಅಂದರೆ ವಿತ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಿ. ಕನ್ಸ್ಟ್ರಕ್ಷನ್ ಅಂದರೆ ಇವಾಗ ಏನ್ಕಂದ್ರೆ ಇದು ಟೂರಿಸ್ಟ್ ಪ್ಲೇಸ್ ಇರೋದ್ರಿಂದ ಸೊ ಸ್ಯಾಟರ್ಡೆ ಸಂಡೇ ತುಂಬಾನೇ ಡಿಮ್ಯಾಂಡಿಂಗ್ ಇರುತ್ತೆ ಇಲ್ಲಿ. ಸೊ ಯಾರನ್ನ ನೇಚರ್ ಲವರ್ ಇಲ್ಲಿ ಉಳ್ಕೋಬೇಕು, ಒಂದು ದಿವಸ ವ್ಯೂ ನೋಡಬೇಕು ಅಂದಾಗ ಸೊ ಇಲ್ಲೇನು ಮಾಡ್ತಾ ಇದೀವಿ, ಕನ್ಸ್ಟ್ರಕ್ಷನ್ ಮಾಡಿ ಕೊಡ್ತಾ ಇದೀವಿ. ಕ್ಲೈಂಟೇ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ರೆಂಟಿಂಗ್ ಪರ್ಪಸ್ಗೆ ಒಂದು ದಿವಸಕ್ಕೆ 5,000 ರೂಪಾಯಿ ನಾವು ಚಾರ್ಜ್ ಮಾಡ್ಬೋದು ಸರ್. ಅದಕ್ಕೂ ನಾವು ಯಾರು ಕ್ಲೈಂಟ್ ನಮ್ಮ ಹತ್ರ ಇಲ್ಲಿ ಸೈಟ್ ಬುಕ್ ಮಾಡ್ತಾರೆ ಅವ್ರಿಗೆ ನಾವು ಕನ್ಸ್ಟ್ರಕ್ಷನ್ ಮಾಡಿ ಸೊ ರೆಂಟಿಂಗ್ ಪರ್ಪಸ್ಸು ಮಾಡ್ಕೊಡ್ತಾ ಇದ್ದೀವಿ. ಸೂಪರ್. ಹಾಗಾದ್ರೆ ಆರಾಮ್ಸೆ ಮನೆ ಕಟ್ಕೊಂಡು ಅಥವಾ ಹೋಮ್ ಸ್ಟೇ ಥರನೂ ಏನೋ ಒಂದು ಬಿಸ್ನೆಸ್ ರೂಪದಲ್ಲೂ ಮಾಡ್ಬೋದು ಇನ್ವೆಸ್ಟ್ಮೆಂಟು. ಸೊ ಮತ್ತೆ ಬೋರ್ ಎಷ್ಟು ಹಾಕಿದ್ದೀರಾ ಸರ್ ಇಲ್ಲಿ? ಸರ್ ಲೆವೆಟ್ ಒಳಗಡೆ ಏನ್ಕಂದ್ರೆ ಇದು ಟೋಟಲ್ 2 ಎಕರೆ 16 ಕುಂಟೆ ಇರೋಂಥದ್ದು. ಸೊ ಇದ್ರಲ್ಲಿ ಆಲ್ರೆಡಿ ನಾನು 2 ಬೋರ್ ಹಾಕಿದ್ದೀನಿ, ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲೊಂದು ಬೋರ್ ಇದೆ, ಪ್ಲಸ್ ಅಲ್ಲಿ ಮುಂದೆ ಇನ್ನೊಂದು ಬೋರ್ ಇದೆ. 2 ಬೋರ್ ಇದೆ ಸರ್. ಸೊ ಇಲ್ಲೇನಾದ್ರೂ ಮನೆ ಕಟ್ತೀನಿ ಅಥವಾ ಏನಾದ್ರು ಮಾಡ್ತೀನಿ, ನೀರಿಗೆ ಯಾವುದೇ ರೀತಿ ಕೊರತೆ ಇಲ್ಲ. ಸಮಸ್ಯೆ ಕೆಲವು ಕಡೆ ಬೋರ್ ಹಾಕ್ಸಿರ್ತಾರೆ, ನೀರು ಬಿದ್ದಿರುತ್ತೆ, ಬಟ್ ಕನೆಕ್ಷನ್ ಆಗಿರಲ್ಲ. ಸೊ ಇಲ್ಲಿ ಆಲ್ರೆಡಿ ಕನೆಕ್ಷನ್ ಇದೆ ಸರ್, ನೋಡ್ಬೋದು ನೀವು. ಒಂದು ನಿಮಿಷ ನೋಡಿ, ನೀರು ಆಲ್ರೆಡಿ ಬರ್ತಾ ಇದೆ ನೋಡಿ. ಇದು ಆಲ್ರೆಡಿ ಬರ್ತಾ ಇದೆ ನೋಡಿ. ಸೊ ನೋಡಿ, ಇಲ್ಲಿ ನಲ್ಲಿ ಇದೆ, ಈ ನಲ್ಲಿ ಮುಖಾಂತರನೇ ಬರ್ತಾ ಇರೋದು. ಯಾವುದೋ ಸಿಂಟೆಕ್ಸ್ ಇಂದ ಇಲ್ಲ ಅಥವಾ ಯಾವುದೋ ಓವರ್ ಟ್ಯಾಂಕ್ ಇಂದ ಅಲ್ಲ, ಡೈರೆಕ್ಟ್ ಬೋರ್ ಆನ್ ಮಾಡಿದ್ರೆ ಆ ನೀರೇ ಬರ್ತಾ ಇದೆ ಅಲ್ವಾ? ಹೌದು. ಸೂಪರ್. ಸೊ ಸುತ್ತಮುತ್ತ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ವಿ, ಇಲ್ಲಿನ ಅಮ್ಯುನಿಟೀಸ್ ಬಗ್ಗೆ ಮಾತಾಡಿದ್ವಿ. ಹೌದು. ಸೊ ಇಲ್ಲೇ ಯಾಕೆ ಸೈಟ್ ತಗೋಬೇಕು ಮೇನ್ ಆಗಿ, ಅದೆಲ್ಲ ಡೆವಲಪ್ಮೆಂಟ್ಸ್ ಬಿಟ್ಟು ಇನ್ನು ಬೇರೆ ಹೇಳೋದಾದ್ರೆ ಏನು ಹೇಳ್ಬೋದು ಸರ್? ಸರ್ ಬೇರೆ ಹೇಳಬೇಕು ಅಂದರೆ ಈ ಡೆವಲಪ್ಮೆಂಟ್ ಬಗ್ಗೆ ನೀವು ಹೇಳ್ದಂಗೆ ಆಲ್ರೆಡಿ 100% ಡೆವಲಪ್ಮೆಂಟ್ ಆಗಿದೆ. ಮೇನ್ ರೋಡ್ ಪ್ರಾಜೆಕ್ಟು ದೇವನಹಳ್ಳಿ, ಯಾಕಂದರೆ ದೇವನಹಳ್ಳಿ ಏರ್ಪೋರ್ಟ್ಗೆ ಇವತ್ತು ನಾವು ಸಿಟಿ ಲಿಮಿಟ್ಸಿಂದ ನಾವು ದೇವನಹಳ್ಳಿಗೆ ಬರಬೇಕಂದ್ರೆ ಮಿನಿಮಮ್ 2 ಅವರ್ ರೀಚ್ ಆಗಬೇಕು. ಸೊ ಇಲ್ಲಿ ನಮ್ಮ ಪ್ರಾಜೆಕ್ಟಿಂದ ನಾವು ದೇವನಹಳ್ಳಿ ಏರ್ಪೋರ್ಟು, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗಬೇಕು ಅಂದರೆ ಜಸ್ಟ್ 15 ನಿಮಿಷದಲ್ಲಿ ನಾವು ರೀಚ್ ಆಗ್ಬೋದು. ಒಂದು ಆಮೇಲೆ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ ಇಲ್ಲಿ. ನಿಮಗೆ ಪ್ರತಿಯೊಂದು ನಿಯರ್ ಬೈ ನಿಮಗೆ ಮಾಲ್ ಆಫ್ ಏಷ್ಯಾ ನಿಮಗೆ ನಿಯರ್ ಬೈ ಇದೆ ಅಂಥದ್ದು. ಆ್ಯಂಡ್ ಪ್ಲಸ್ ನಿಮಗೆ ನಾಗಾರ್ಜುನ ಹಾಸ್ಪಿಟಲ್ ನಿಯರ್ ಬೈ ಇದೆ. ಆ್ಯಂಡ್ ಗೌರಿಬಿದನೂರು ಇದು ಚಿಕ್ಕಬಳ್ಳಾಪುರ ಏನು ಬಸ್ ಸ್ಟ್ಯಾಂಡ್ ಇದೆ, ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡ್ ಜಸ್ಟ್ ನಿಮಗೆ 3 ಕಿಲೋಮೀಟರ್ಸಲ್ಲಿದೆ. 3 ಕಿಲೋಮೀಟರ್ಸಲ್ಲಿದೆ. ಆ್ಯಂಡ್ ಮೇನ್ ರೋಡ್ ಪ್ರಾಜೆಕ್ಟು. ಓಕೆ. ಆ್ಯಂಡ್ ಪ್ಲಸ್ ನೇಚರ್ ಲವರ್ಗೆ ನಿಮ್ಮ ಕಣ್ಣೆದುರುಗಡೆ ನೋಡ್ತಾ ಇದ್ದೀರಲ್ಲ, ನಂದಿ ಬೆಟ್ಟ ಆಗಿರಲಿ, ಈಸಾ ಫೌಂಡೇಶನ್ ಎಲ್ಲ ನಿಯರ್ ಬೈ ಇರೋವಂಥ ಲೊಕ್ಯಾಲಿಟಿ ಇದು. ಸೊ ಅದರಿಂದ ನಿಮಗೆ ಈಸಿಯಾಗಿ ಯಾಕಂದರೆ ಪ್ರಾಜೆಕ್ಟ್ ಬಂದು ಇಮಿಡಿಯೇಟ್ ನೀವು ಕನ್ಸ್ಟ್ರಕ್ಷನ್ ಮಾಡ್ಕೋಬೋದು, ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಇದೆ ಅಲ್ವಾ? ಹೌದು. ಸೊ ಮತ್ತೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾಗ್ಲಿ, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾಗಲಿ ಅಥವಾ ವಿಸಿಟ್ಗಾಗಲಿ, ಇದೆಲ್ಲ ಯಾವ ಥರ ಫೆಸಿಲಿಟೀಸ್ ಇದೆ? ಆಲ್ಮೋಸ್ಟ್ ನಿಮ್ಮ ಹತ್ರ ಬಂದಾಗ ನಿಮ್ದೆಲ್ಲ ನೋಡ್ತಾ ಇದ್ದೀನಿ ಟೀಮು ಅರೌಂಡ್ 100+ ಮೆಂಬರ್ಸ್ ಬರೀ ವರ್ಕರ್ಸೇ ಇದ್ದಾರೆ. ಹೌದು ಸರ್. ಹೌದು. ಯಾವ್ಯಾವ ಥರ ಸೆಟಪ್ ಮಾಡಿದ್ದೀರಾ ಸರ್? ಸರ್ ಸೆಟಪ್ ಅಂದರೆ ಇವಾಗ ಕಂಪ್ಲೀಟ್ಲಿ ಸೇಲ್ಸ್ ಟೀಮ್ ಇದೆ. ಸೊ ಒಂದು ವಾರಕ್ಕೆ ಕಮ್ಮಿ ಅಂದ್ರೆ 100 ವಿಸಿಟ್ ಇದ್ದೇ ಇರುತ್ತೆ. ಸೊ ಕಸ್ಟಮರ್ ಸರ್ವಿಸು ಯಾಕಂದರೆ ಇವತ್ತು ನಾವು ಈ ಪ್ರಾಜೆಕ್ಟ್ ಏನು ಮಾಡ್ತಾ ಇದ್ದೀವಿ 100% ಲೀಗಲ್ ಇರೋಂಥ ಪ್ರಾಜೆಕ್ಟು. ಸೊ ಕೂಡ ಅಪ್ರೂವ್ಡ್ ನಿಮ್ಗೆ ಹೇಳ್ದಂಗೆ. ಸೊ ಪ್ರತಿಯೊಂದು ರೆಡಿ ಇರೋವಂಥದ್ದು ನಾವು ಏನು ಮಾಡ್ಕೊಬರ್ತಾ ಇದ್ದೀವಿ ಅಂದರೆ ಲೀಗಲ್ ಇಲ್ಲ ಅಂದರೆ ಡೆಫಿನೆಟ್ಲಿ ನಾವು ಅಂಥ ಪ್ರಾಜೆಕ್ಟ್ಸ್ಗಳು ತೊಗೊತಾನೆ ಇಲ್ಲ. ಲೀಗಲ್ ಕ್ಲಿಯರ್ ಆಗಿದೆ 100% ಕ್ಲಿಯರ್ ಅಂಥದ್ದು. ನೀವು ತೋರಿಸ್ಬೋದು ಇಲ್ಲೇ ನೋಡಿ. ಸೊ ಇದು ಲೀಗಲ್ ಡಾಕ್ಯುಮೆಂಟ್, ಇದು ನಮ್ಮ ಲೀಗಲ್ ಡಾಕ್ಯುಮೆಂಟ್ಸು. ಸೊ ಪ್ರತಿಯೊಂದು ಇಲ್ಲಿ ಡಾಕ್ಯುಮೆಂಟೇಷನ್ ಅಲ್ಲಿ ನಿಮಗೆ ಪ್ರತಿಯೊಂದು ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ. ಹೌದು ಸರ್. ನಿಮ್ಮ ಜಾಗಕ್ಕೆ ನೀವು ಓನರ್ ಆಗ್ಬೋದು. ಹೌದು. ಬೈ ಮಾಡಿ ಅಲ್ವಾ ಸರ್? ಸೊ ಇವಾಗ ಏನಾಗಿದೆ, ಇಂಡಿವಿಜುವಲ್ ಖಾತಾ ಇದ್ರೆ ಮಾತ್ರನೇ ರಿಜಿಸ್ಟ್ರೇಷನ್ ಆಗೋದು. ಪ್ರತಿಯೊಂದು ಸೈಟ್ಗೂ 37 ಸೈಟ್ ಏನು ತಗೊಂಡಿದ್ದೀವಿ, 37 ಸೈಟ್ಗೂ ಇಂಡಿವಿಜುವಲ್ ಈ ಖಾತಾ ರೆಡಿ ಇದೆ. ಸೊ ಇತ್ತೀಚಿನ ದಿನಗಳಲ್ಲಿ ಈ ಖಾತಾ ಅಂತೇಳಿ ಸಿಕ್ಕಾಬಟ್ಟೆ ಸೌಂಡ್ ಮಾಡ್ತಾ ಇದೆ. ಈ ಖಾತಾ ಇಲ್ವಾ, ರಿಜಿಸ್ಟ್ರೇಷನ್ ಆಗಲ್ಲ. ಹೌದು ಅಷ್ಟೇನೆ. ಹೌದು. ಸೊ ಅದು ಕೂಡ ರೆಡಿ ಇದೆ. ಯಾವುದೇ ಸೈಟ್ ಸಂಡೇ ಬಂದು ಕಸ್ಟಮರ್ ಯಾವುದೇ ಸೈಟ್ ಬುಕ್ ಮಾಡ್ಕೋತಾರೆ, ಇಮಿಡಿಯೇಟ್ ಖಾತಾ ಕೊಡ್ತೀವಿ. ಇದ್ರಲ್ಲಿ ಸ್ವಲ್ಪ ಖಾತಾ ತೋರ್ಸಕ್ಕಾಗುತ್ತಾ? ಖಂಡಿತವಲ್ಲ ಸರ್. ಸರ್ ನೀವು ನೋಡ್ಬೋದು ಖಾತಾ. ಸೊ ನೋಡಿ, ಇಂಡಿವಿಜುವಲ್ ಖಾತಾ ರೆಡಿ ಇದೆ ಸರ್. ಸೂಪರ್. ಸೊ ಹಾಗಾದ್ರೆ ಖಾತಾ ರೆಡಿ ಇದೆ. ಸೊ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆ, ಕನ್ಸ್ಟ್ರಕ್ಷನ್ಗೂ ರೆಡಿ ಇದೆ ಅಲ್ವಾ ಸರ್? ಮತ್ತೆ ಈಗ ಲೋನಲ್ಲಿ ಹೋಗೋರಿಗೆ ಎಷ್ಟು ಪರ್ಸೆಂಟೇಜ್ ಲೋನ್ ಆಗ್ಬೋದು ಸರ್? ಲೋನ್ ಬಂದು ನೋಡಿ, ಯಾರು ಸೈಟ್ ಲೋನ್ ತಗೋತಾ ಇದ್ದಾರೆ, ಸೈಟ್ ಪರ್ಚೇಸ್ ಮಾಡೋ ಲೋನ್ ಆದರೆ 70% ಲೋನ್ ಆಗುತ್ತೆ. ಸೊ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡಿದ್ರೆ 80% ಲೋನ್ ಮಾಡ್ಕೊಡ್ತೀವಿ. 80% ಲೋನ್ ಮಾಡುವಂಥ ಅವಶ್ಯಕತೆ. ಸೊ ಕೂಡ ಅಪ್ರೂವ್ಡ್ ಇಂಡಿವಿಜುವಲ್ ಅಲ್ವಾ ಸರ್? ಹೌದು ಸರ್. ಓಕೆ ಸರ್, ಫೈನಲ್ ಟಚ್ ಅಪ್ ಬಂದ್ಬಿಡೋಣ ಸರ್. ಈಗ ಹೇಳಿ ಸರ್. ಫೈನಲಿ ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್? ಪ್ರೈಸು ತುಂಬಾ ಕಮ್ಮಿ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀವಿ. ಈ ಕಡೆ ಈ ಸರೌಂಡಿಂಗ್ ಎಲ್ಲ 4,500 ರೂಪಾಯಿ ನಡೀತಾ ಇರೋಂಥದ್ದು. ಅದು ಅಪ್ರೂವ್ಡ್ ಲೆವೆಟು. ಸೊ ನಾವು ಯಾವುದೋ ರೆವಿನ್ಯೂ ಸೈಟ್ಸ್ ಕೊಡ್ತಾ ಇಲ್ಲ, ಅಪ್ರೂವ್ಡ್ ಲೆವೆಟ್ ಕೊಡ್ತಾ ಇರೋದು. ಇಂಡಿವಿಜುವಲ್ ಈ ಖಾತಾ 100% ಡೆವಲಪ್ಮೆಂಟ್ ಮಾಡಿರೋಂಥ ಲೆವೆಟು. ಸೊ ಈ ಸಂಡೇ ನಾನು ಮಾಡ್ತಾ ಇರೋದು ಕೋಟ್ ಬಂದು 3299 ಕೋಟ್ ಮಾಡ್ತಾ ಇದ್ದೀವಿ. ಸೊ ಲಾಂಚಿಂಗ್ ಪ್ರೈಸ್ 3,499 ರೂಪಾಯಿ ನಿಮ್ಮ ಕೋಟಿಂಗ್ ಮುಂಚೆ ಇದ್ದಿದ್ದು. ಹೌದು. ಸೊ ನಮ್ಮ ಚಾನಲ್ ಕಡೆಯಿಂದ ಅಥವಾ ಈ ಕಮಿಂಗ್ ಸಂಡೇ ಯಾರೆಲ್ಲ ಬಂದು ಬುಕ್ ಮಾಡ್ಕೋತಾರೋ 3,299 ರೂಪಾಯಿ. ಹೌದು ಸರ್.
ಅಂದ್ರೆ ಅರೌಂಡ್ ಎಷ್ಟು ಸರ್? 200 rupees ಸರ್. ಇವಾಗ ಯಾರೇ 600 ಅಡಿ ಸೈಟ್ ತಗೋಬೇಕು ಅಂದ್ರೆ 1,20,000 ರೂಪಾಯಿ ಅವ್ರಿಗೆ ಸ್ಟ್ರೈಟ್ ಅವೇ ನಿಮ್ಮ ಚಾನೆಲ್ ಕಡೆಯಿಂದ MVP ಚಾನೆಲ್ ಕಡೆಯಿಂದ ಡೈರೆಕ್ಟ್ 1,20,000 rupees ಡಿಸ್ಕೌಂಟ್ ಮಾಡ್ಕೊಡ್ತೀನಿ. 1,20,000 ರೂಪಾಯಿ 600 ಅಡಿ ತಗೊಳ್ಳೋರಿಗೆ. ಅದೇ 1,500 ಅಡಿ ತಗೊಳ್ಳೋರಿಗೆ 3 ಲಕ್ಷ ರೂಪಾಯಿ ಸ್ಟ್ರೈಟ್ ಅವೇ ಡಿಸ್ಕೌಂಟ್ ಕೊಡ್ತೀನಿ ಸರ್. ಅಂದ್ರೆ ಆಫ್ ಸೈಟ್ ತಗೊಂತೀರಾ 1,20,000. ಅದೇ 30-40 30-50 ಅದು 1,500 ಅಡಿ 3 ಲಕ್ಷ ರೂಪಾಯಿ ಡೈರೆಕ್ಟ್ ಡಿಸ್ಕೌಂಟ್ ಸರ್. ಒಟ್ಟಿನಲ್ಲಿ ಫೈನಲ್ ಆಗಿ ಸ್ಕ್ವೇರ್ ಫೀಟ್ ರೇಟ್ ಹೇಳ್ಬೇಕಂದ್ರೆ 3,299 ರೂಪಾಯಿ ಫೈನಲ್. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೋ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ಅಡ್ವಾನ್ಸ್ ಬುಕ್ ಕೊಟ್ಟು ಲೀಗಲ್ ಡಾಕ್ಯುಮೆಂಟ್ ಇಸ್ಕೊಂಡು ಹೋಗ್ತಾರೆ, ಸೈಟ್ ಬ್ಲಾಕ್ ಮಾಡ್ಕೊಂತಾರೆ. ಸೊ ಅಡ್ವಾನ್ಸ್ ಎಷ್ಟು ಕಲೆಕ್ಟ್ ಮಾಡ್ತಾ ಇದ್ದೀರಾ, ಎಷ್ಟು ದಿನ ಟೈಮ್ ಕೊಡ್ತಾ ಇದ್ದೀರಾ ಸರ್? ನೋಡಿ, ಫಸ್ಟ್ ಸೈಟ್ ಅಲೋಕೇಟ್ ಮಾಡ್ಕೊಳ್ಳೋದಕ್ಕೆ 1 lakh rupees ಡಾಕ್ಯುಮೆಂಟೇಷನ್ಗೆಲ್ಲ ಸೈಟ್ ಅಲೋಕೇಟ್. ಯಾವ ಸೈಟ್ ಇಷ್ಟ ಆಗಿದೆ ಅದಕ್ಕೆ 1 lakh rupees ಬುಕಿಂಗ್ ಅಮೌಂಟ್ ಇರುತ್ತೆ. ಸೊ ಬುಕಿಂಗ್ ಆಗಿದೆ ಇಟ್ಗೆ ಇಮಿಡಿಯೇಟ್ ಇಂಕರೆ ಪ್ರತಿಯೊಂದು ಸೈಟಲ್ಲಿ ನಮ್ಮ ಲೀಗಲ್ ಅಡ್ವೈಸರ್ ಇರ್ತಾರೆ, ಬ್ಯಾಂಕಿಂಗ್ ಪರ್ಸನ್ ಇರ್ತಾರೆ. ಸೊ ಅವ್ರು ಅಲ್ಲೇ ಕ್ಲಿಯರ್ ಆಗಿ ಡಾಕ್ಯುಮೆಂಟೇಷನ್ ನೋಡ್ಬೋದು. ಸೊ ಪ್ರತಿಯೊಂದು ನಮಗೇನು ಕೂಡ ಅಪ್ರೂವ್ಡ್ ಆಗಿದೆಯಾ, ಇಂಡಿವಿಜುವಲ್ ಈ ಖಾತಾ ಇದೆಯಾ, ಪ್ರತಿಯೊಂದು ಅವ್ರು ಅಲ್ಲೇ ದಾಖಲಾತಿ ನೋಡಿ ಅದಾದ್ಮೇಲೆ ಸೈಟ್ ಬುಕ್ ಮಾಡ್ಕೊಳ್ಳಿ ಅಲ್ವಾ? ಹೌದು. ಓಕೆ. ಮತ್ತು ನಿಮ್ಮ ಕಡೆ ಟೀಮ್ ಅರೌಂಡ್ 100+ ವರ್ಕರ್ಸ್ ಇದಾರಲ್ಲ ಸರ್, ಅಂದರೆ ಯಾವ್ಯಾವ ಥರ ಡಿವೈಡ್ ಮಾಡಿದ್ದೀರಾ ಟೀಮ್ಗಳನ್ನೆಲ್ಲ ಸರ್? ಕಂಪ್ಲೀಟ್ಲಿ ಏನಂದರೆ ಸೇಲ್ಸ್ ಟೀಮ್ ಒಂದು ಬರುತ್ತೆ. ಸೊ ಸೇಲ್ಸ್ ಟೀಮಲ್ಲಿ 100+ ಇದ್ದಾರೆ. ಪ್ಲಸ್ ಬ್ಯಾಕ್ ಎಂಡಲ್ಲಿ ನಮಗೆ CRM ಬರ್ತಾರೆ, ಲೋನ್ ಡಿಪಾರ್ಟ್ಮೆಂಟ್ ಬರುತ್ತೆ, ಅಡ್ವೊಕೇಟ್ ಟೀಮ್ ಬರುತ್ತೆ, ಆ್ಯಂಡ್ ಪ್ಲಸ್ ರಿಜಿಸ್ಟ್ರೇಷನ್ ಟೀಮು. ಸೊ ಎಂಟರ್ ಟೋಟಲ್ ಆಗಿ ಇವತ್ತು 180 ಜನ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಒಟ್ಟಿನಲ್ಲಿ ಇದೆಲ್ಲ ನೋಡಿದಾಗ ಕಸ್ಟಮರ್ ಬಂದ್ಬಿಟ್ಟೆ ಇವ್ರೇನಪ್ಪ ರೆಸ್ಪಾನ್ಸೇ ಮಾಡಲ್ಲ, ಹೇಳೋರಿಲ್ಲ, ಏನಿಲ್ಲ, ಒಂದಿಷ್ಟು ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋರಿಲ್ಲ, ಸುಮ್ಮನೆ ಅನ್ನೋ ಥರ ಹೋಗೋ ಅವಶ್ಯಕತೆ ಇಲ್ಲ ಸರ್. ಪ್ರತಿಯೊಂದು ಸೈಟಲ್ಲಿ ಬೇಕಾದ್ರೆ ವೀಕ್ ಡೇಸಲ್ಲಿ ಬಂದರೂ ನಮ್ಮ ಸೈಟ್ ಆಫೀಸರ್ಸ್ ಇರ್ತಾರೆ. ಸೊ ಯಾವ ಸೈಟ್ ಅವೈಲೇಬಲ್ ಇದೆ ಅಂತ ಅವರು ನೀಟಾಗಿ ನಿಮ್ಗೆ ಎಜುಕೇಟ್ ಮಾಡ್ತಾರೆ. ಮತ್ತೆ ಬರ್ತಕ್ಕಂಥವ್ರಿಗೆ ಪಿಕಪ್ ವ್ಯವಸ್ಥೆ ಇದೆಯಾ ಸರ್? ಸಂಡೇ ಯಾವುದೇ ಕ್ಲೈಂಟ್ ಬರ್ತೀನಿ ಅಂದ್ರೆ ಅವ್ರಿಗೆ ಫ್ರೀ ಪಿಕಪ್ ಮತ್ತೆ ಡ್ರಾಪ್ ನಮ್ಮ ಕಂಪ್ನಿ ಕಡೆಯಿಂದಾನೆ. ಹೌದು ಸರ್. ಅಲ್ವಾ ಸರ್? ಫ್ರೀ ಡ್ರಾಪ್ ಪಿಕಪ್. ಡಾಕ್ಯುಮೆಂಟು ಲೀಗಲ್ ಆಗಿದೆ. ಅರೌಂಡ್ 37 ಸೈಟ್ಸ್ ಇದೆ. 2030 ಇದೆ, 3050 ಇದೆ, ODD ಇದೆ. ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೂ ರೆಡಿ ಇದೆ, ಕನ್ಸ್ಟ್ರಕ್ಷನ್ಗೂ ರೆಡಿ ಇದೆ. ನಂದಿ ಹಿಲ್ಸ್ ಬ್ಯಾಕ್ ಸೈಡೇ ಇರ್ತಕ್ಕಂಥದ್ದು. ಸೊ ನೀವು ಡೆವಲಪ್ಮೆಂಟ್ ನೋಡೋದಾದರೆ ನಿಯರ್ ಬೈ ಇರ್ತಕ್ಕಂಥದ್ದೇ ನ್ಯಾಷನಲ್ ಹೈವೇ ಇದೆ ಹೈದ್ರಾಬಾದ್ಗೆ ಹೋಗ್ತಕ್ಕಂಥದ್ದು. ಅದಲ್ದಲೇ 80 ಫೀಟ್ ರೋಡ್ ಕೂಡ ಹೋಗ್ತಾ ಇದೆ ಅಂತ ಹೇಳಿದ್ರು ನಿಮ್ಮ ಲೇಔಟ್ ಮುಂದೆನೆ ಅಲ್ವಾ ಸರ್? ಅದು ಕೂಡ ಆಲ್ರೆಡಿ ಆಗಿದೆ ಸರ್. ಅದು ಮುಂದೆ ಆಲ್ರೆಡಿ ನಿಮಗೆ 80 ಫೀಟ್ ರೋಡ್ ಅದು ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ. ಪ್ಲಸ್ ಲೆವೆಟ್ ಒಳಗಡೆ 80 ಫೀಟ್ ರೋಡ್ ಕೊಟ್ಟಿದ್ದೀವಿ. 80 ಫೀಟ್. ಸೊ ಹಾಗಾಗಿ ಇನ್ ಫ್ಯೂಚರ್ ಅಲ್ಲಿ ಇದನ್ನ ತಗೊಳ್ತಕ್ಕಂಥವ್ರಿಗೆ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು. ಹೌದು ಸರ್. ಇನ್ವೆಸ್ಟ್ಮೆಂಟ್ಗಿಂತ ನಾನು ಹೇಳೋದು ಏನಂದ್ರೆ, ಸೊ ಟೂರಿಸ್ಟ್ ಪ್ಲೇಸ್ ಇರೋದ್ರಿಂದ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ಬರುತ್ತೆ. ಎವ್ರಿ ಡೇ ಅವರು ಜಸ್ಟ್ ಅವರು ರೆಂಟಿಂಗ್ ಕೊಡ್ತೀನಿ ಅಂದ್ರೆ 5,000 rupees ಅವ್ರಿಗೆ ರೆಂಟ್ ಬಂದ್ಬಿಡುತ್ತೆ ಎವ್ರಿ ಡೇ. 3,299 ರೂಪಾಯಿ ಫೈನಲ್ ಫೀಟ್. ಸರ್, ಈಗ ನೀವು ಹೇಳ್ತಿರೋ ಪ್ರಕಾರ 3,299 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಅದರಲ್ಲೂ ನೆಗೋಷಿಯಬಲ್ ಸರ್? ಆಕ್ಚುಲಿ ನೆಗೋಷಿಯೇಟ್ ಮಾಡೇ ಕೊಡ್ತಾ ಇರೋದು. ಸೊ ಆಲ್ರೆಡಿ 3,499 ಇರೋದು ಸರ್. ಸ್ಲೈಟ್ಲಿ ಅಂದ್ರೆ 3,499 ಆಲ್ರೆಡಿ ಕೋಟಿಂಗ್ ಪ್ರೈಸ್. ಈ ಸಂಡೇ ನಾವು ಕೊಡ್ತಾ ಇರೋದು 3,299. ಅದ್ರಲ್ಲಿ ನಮ್ಮ ಕಡೆಯಿಂದ ಸ್ಲೈಟ್ಲಿ ಕೇಳ್ತಿದ್ದೀನಿ ಸರ್. ಸ್ಲೈಟ್ಲಿ ಮಾಡೋಣ ಸರ್. ಮಾಡ್ಕೊಡ್ತೀರಾ? 100% ಇದು ಬೆಸ್ಟ್ ಪ್ರೈಸ್ ಅಂತ ಅನಿಸ್ತಾ ಇದೆಯಾ ನಿಮಗೆ ಸರ್? ಬೆಸ್ಟ್ ಪ್ರೈಸ್ ಅಂದ್ರೆ ಆಕ್ಚುಲಿ ಸುತ್ತಮುತ್ತ ನೀವು ನೋಡ್ಬೋದು. ಸುತ್ತಮುತ್ತ ಬಂದು 4,000 ರೂಪಾಯಿ ಕಮ್ಮಿ ಎಲ್ಲೂ ಕೂಡ ಅಪ್ರೂವ್ಡ್ ಲೆವೆಟ್ ಎಲ್ಲೂ ಇಲ್ಲ. ಸೊ ನಂದೇ ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ಲೆವೆಟ್ ಇದೆ. ಸೊ ಅಲ್ಲಿ ಬಂದು ನಾನು ಆಲ್ರೆಡಿ ಕೋಟ್ ಮಾಡ್ತಾ ಇರೋದು 4,000 ರೂಪಾಯಿ ಕೋಟ್ ಮಾಡ್ತಾ ಇದ್ದೀನಿ. ನಿಮ್ಮ ಅಸೆಟ್ಸ್ ಕವರ್ ಸಂಸ್ಥೆಯವ್ರದ್ದು ಇದೊಂದೇ ಲೇಔಟ್ ಅಲ್ಲ? ಇಲ್ಲ ಸರ್. ಇನ್ನೊಂದು ಲೇಔಟ್ ಅಂದ್ರೆ ಎಷ್ಟು ದೂರ ಹೋಗ್ಬೇಕು ಸರ್? ಇಲ್ಲಿಂದ ಜಸ್ಟ್ 200 meters ಅಲ್ಲಿ ಇನ್ನೊಂದು ಪ್ರಾಜೆಕ್ಟ್ ಇದೆ ನಂದು. ಒಂದೇ ಕಲ್ಲಲ್ಲಿ ಎರಡಕ್ಕಿ. ಹೌದು ಸರ್. ಎರಡು ಲೇಔಟ್ ನೋಡಬಹುದು ಒಂದೇ ವಿಸಿಟ್. ಹೌದು ಸರ್. ಎರಡು ಪ್ರಾಜೆಕ್ಟ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ಅದು ಪ್ರಾಜೆಕ್ಟ್ ಹೆಸರು ಬಂದು ಅಸೆಟ್ ರಿಟರ್ನ್ ಟು ಸೆರೆನಿಟಿ ಪ್ರಾಜೆಕ್ಟ್. ಅದು ಸೊ ಅದು ಬಂದು ಫೈನಲ್ ಆಗಿ ಸೊ ಆಕ್ಚುಲಿ 4,399 ನಾನು ಕೋಟ್ ಮಾಡ್ತಾ ಇರೋದು. ಈ ಸಂಡೇ ಯಾರು ಬುಕ್ ಮಾಡ್ಕೋತಾರೆ ಅವ್ರಿಗೆ 3,699 ಗೆ ಕೊಡ್ತೀನಿ ಸರ್. ಇದು 3,299, ಅದು 3,699. ಯಾವ್ದಾದ್ರು ತಗೊಳ್ಳಿ. ಏನ್ ಡಿಫ್ರೆನ್ಸ್ ಅಮ್ಯುನಿಟೀಸ್ ಇಲ್ಲಿ ಕೊಟ್ಟಿರೋದಕ್ಕೂ ಅಲ್ಲಿಗೂ ಸರ್? ಡಿಫ್ರೆನ್ಸ್ ತುಂಬಾ ಏನು ಬರಲ್ಲ. ಅದನ್ನು ನಿಮಗೆ ಕೂಡ ಅಪ್ರೂವ್ಡೇ ಬರುತ್ತೆ, ಇದು ಕೂಡ ಅಪ್ರೂವ್ಡೇ ಬರುತ್ತೆ. ಅದು ಬಂದು ನಿಮಗೆ A+ ಮೆಟೀರಿಯಲ್ ಆಲ್ರೆಡಿ ಇದು ಬ್ಲಾಕ್ ಟ್ಯಾಪಿಂಗ್ ರೋಡ್ ಆಗಿದೆ, ಅದು ವೈಟ್ ಟ್ಯಾಪಿಂಗ್ ರೋಡ್ ಆಗಿದೆ. ಜಸ್ಟ್ ಡಿಫ್ರೆನ್ಸ್ ಏನಂದ್ರೆ ಡೆವಲಪ್ಮೆಂಟಲ್ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ, ಬೇರೆ ಏನಿಲ್ಲ. ಸೊ ಎಲ್ಲದು ಅದೇ ಅಪ್ರಿಷಿಯೇಷನ್ ತಗೊಳುತ್ತೆ, ಅದೇ ಡೆವಲಪ್ಮೆಂಟ್ ಇರತಕ್ಕಂತ. ಹೌದು. ಇದು ಬ್ಲಾಕ್ ತಾರ್ ರೋಡ್ ಹಾಕಿದ್ರೆ ಅಲ್ಲಿ ವೈಟ್ ಟ್ಯಾಪಿಂಗ್ ರೋಡ್ ಆಗಿದೆ. ಸೊ ಇಷ್ಟು ಕೆಲವೊಂದು ಸಿಮಿಲರ್ ಡಿಫ್ರೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಹೌದು. ಅದು ಡೆವಲಪ್ಮೆಂಟ್ ಅಲ್ಲಿ ನಿಮಗೆ ವೇರಿಯೇಷನ್ ಬರುತ್ತೆ ಅಷ್ಟೇ, ಬೇರೆ ಏನಿಲ್ಲ. ವೇರಿಯೇಷನ್ ಕಿಂತ ಡೆವಲಪ್ಮೆಂಟ್ ಅದರಲ್ಲಿ ಇನ್ನೂ ಪ್ರೀಮಿಯಂ ಕ್ವಾಲಿಟಿ ಮಾಡಿದೀವಿ. 3,299 ರೂಪಾಯಿಗೆ ಸೊ ಇಲ್ಲೇನು ನೋಡ್ತಾ ಇದ್ದೀರೋ ಅಸೆಟ್ ನಂದಿ ವೀವ್ ಎನ್ಕ್ಲೇವಲ್ ತಗೋಬಹುದು. ಇನ್ನು 3,699 ರೂಪಾಯಿಗೆ ಇಲ್ಲಿಂದ ಜಸ್ಟ್ ಒಂದು ಸ್ವಲ್ಪ ದೂರದಲ್ಲೇ ಎಷ್ಟು ಮೀಟರ್? 300 ಮೀಟರ್ಲೆ ಪಕ್ಕದಲ್ಲೇ ಇನ್ನೊಂದು ಲೇಔಟ್ ಇದೆ ಇವ್ರದೇನೆ. ಅದು ಅಸೆಟ್ ರಿಟರ್ನ್ ಟು ಸೆರೆನಿಟಿ.
ಸೊ 2 ಪ್ರಾಜೆಕ್ಟ್ಗಳಿದೆ, ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೊಳ್ಳಿ. ಸೊ ನಾವಿವಾಗ ಮೇನ್ ವಿಡಿಯೋ ಮಾಡಿರ್ತಕ್ಕಂಥದ್ದು 3299 ರೂಪಾಯಿ. ಸೊ ಅದನ್ನು ಕೂಡ ವಿಡಿಯೋ ನೋಡ್ತಾ ಇದ್ದೀರಾ. 3699 ರೂಪಾಯಿಗೆ ಈ ಲೇಔಟಲ್ಲಿ ಸೈಟ್ಗಳನ್ನ ತಗೋಬೋದು. ಎರಡೂ ಕೂಡ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಯಾವ್ದು ಬೇಕಾದರೂ ಚೂಸ್ ಮಾಡ್ಕೊಳ್ಳಿ. ಕಮಿಂಗ್ ಸಂಡೇ ಲಾಂಚಿಂಗ್ ಇದೆ. ಯಾರೆಲ್ಲ ಬುಕ್ ಮಾಡ್ಕೋಬೇಕು ಬುಕ್ ಮಾಡ್ಕೊಳ್ಳಿ. ಲೀಗಲ್ಗೆ ಹೋಗೋರು ಲೀಗಲ್ಗೆ ಹೋಗಿ, ಅಗ್ರಿಮೆಂಟ್ ಮಾಡ್ಕೊಳೋರು ಅಗ್ರಿಮೆಂಟ್ ಮಾಡ್ಕೊಳ್ಳಿ. ಸೊ ನೀವು ಮತ್ತು ನಿಮ್ಮ ಫ್ಯಾಮಿಲಿ ಸಮೇತ ಬಂದು ಯಾವ್ದು ಇಷ್ಟ ಆಗುತ್ತೋ, ಯಾವ ಫೇಸಿಂಗಲ್ಲಿ ಇಷ್ಟ ಆಗುತ್ತೋ, ಯಾವ ಸೈಟ್ ಇಷ್ಟ ಆಗುತ್ತೋ ಅದನ್ನು ಚೂಸ್ ಮಾಡಿದ್ರೆ ಅವೈಲೇಬಲ್ ಇದೆಯೋ ಇಲ್ವೋ, ಆಲ್ರೆಡಿ ಬುಕ್ಕಿಂಗ್ ಆಗಿದೆಯೋ ಅದನ್ನು ತಿಳಿಸ್ಕೊಡ್ತಾರೆ. ಅದಾದ ನಂತರ ಮುಂದುವರಿದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಕೊನೆಯದಾಗೆ? ಸರ್ ಕೊನೆಯದಾಗೆ ಯಾಕಂದರೆ ಈ ಪ್ರಾಜೆಕ್ಟ್ ನೀವೇ ನೋಡ್ತಾ ಇದ್ದೀರಾ. ಯಾಕಂದರೆ ನೇಚರ್ ತುಂಬ ಚೆನ್ನಾಗಿದೆ. ಪೀಸ್ ಆಫ್ ಲೈಫ್ ಯಾರ್ಯಾರೆಲ್ಲ ಇಷ್ಟಪಡ್ತಾರೆ ಅವ್ರಿಗೆ ಇದು ಬರದೇ ಒಂದು ಪೀಸ್ಗಲ್ಲ ಸರ್, ಪೀಸ್ಗೆ. ಸೊ ಅದಕ್ಕೆ ಆ ನಿಯರ್ ಬೈ ಸಿಕ್ಕಿದೆ ಅಂದರೆ ತುಂಬ ಲಿಮಿಟೆಡ್ ಪ್ಲಾಟ್ ಇದೆ. ನಾನು ವೀಕ್ಷಕರು ಯಾರ್ಯಾರೆಲ್ಲ MVP ಚಾನಲ್ ವೀಕ್ಷಕರು ನೋಡ್ತಾ ಇದ್ದಾರೆ ಅವ್ರಿಗೆಲ್ಲ ಹೇಳೋದು, ಬೇಗ ಬನ್ನಿ, ನಿಮ್ಮ ಕನಸಿನ ಸೈಟ್ ಬುಕ್ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಈ ಥರ ಪ್ರಾಜೆಕ್ಟ್ಗಳು ಸಿಗಲ್ಲ. ಏನೋ ನಮ್ಗೆ ಸಿಕ್ಕಿದೆ, ಆದಷ್ಟು ಬೇಗ ನೀವು ಸಂಡೇ ಬಂದು ಪ್ರತಿಯೊಂದು ಸೈಟ್ನ ನೀವು ಅಲೋಕೇಟ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ರಮೇಶ್ ಸರ್ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಟ್ರು. ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ನಿಮಗೆ, ಯಾವುದೇ ಸೈಟ್ ತೊಗೊಳ್ಳಿ, ಯಾವುದೇ ಲೇಔಟ್ಗೆ ಹೋಗಿ ಅದರದ್ದೇ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ ಇರುತ್ತೆ. ಒಬ್ಬರಲ್ಲ ಇಬ್ಬರು ಲೀಗಲ್ ಲಾಯರ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ. ಇವ್ರ ಹತ್ರ ಕೂಡ ಅಡ್ವೊಕೇಟ್ಸ್ ಇದ್ದಾರೆ ಲೀಗಲ್ ಕೊಡ್ತಕ್ಕಂಥವ್ರು, ಇವ್ರ ಹತ್ರನಾದರೂ ಚೆಕ್ ಮಾಡಿಸ್ಕೊಳ್ಳಿ. ಮತ್ತು ಬೇರೆಯವ್ರು ನಿಮ್ಮ ಆತ್ಮಸಾಕ್ಷಿಗೆ ಊನಪ್ಪ ಕ್ಲಿಯರ್ ಆಗಿದೆ ಅಂತ ಅನ್ಸೋದಕ್ಕೆ ಹೊರಗಡೆ ಕೂಡ ಚೆಕ್ ಮಾಡಿಸ್ಕೋಬೋದು. ಒಟ್ಟಿನಲ್ಲಿ ಡಾಕ್ಯುಮೆಂಟ್ನ ಪ್ರತಿಯೊಂದು ಲೀಗಲ್ ಚೆಕ್ ಮಾಡಿಸಿ ನಿಮ್ಮ ಆತ್ಮಸಾಕ್ಷಿಗೆ, ನಿಮ್ಮ ದುಡ್ಡಿನ ಬೆಲೆ ನಿಮಗೆ ಜವಾಬ್ದಾರಿಯುತವಾಗಿ ನಡ್ಕೊಂಡು ಜವಾಬ್ದಾರಿಯಿಂದ ಮುಂದುವರಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೊನೆಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಅಸೆಟ್ ಅಂದರೆ ಲೀಗಲ್ ಅಂದರೆ ಅಸೆಟ್ ಸೌಂಡು. ಎಸ್ ಅಲ್ವಾ? ಹೌದು. ಸೊ ಈ ವರ್ಡ್ ಯಾಕೆ ಹೇಳ್ತಿದ್ದೀನಿ ಅಂದರೆ, ಸೊ ನಿಮ್ಮ ಸಂಸ್ಥೆ, ನಿಮ್ಮ ಲೇಔಟು, ನಿಮ್ಮ ಜಾಗ ಪ್ರತಿಯೊಂದು ಲೀಗಲ್ ಆಗಿದೆ, ಕ್ಲಿಯರ್ ಆಗಿದೆ, ಲಾಯರ್ ಇದ್ದಾರೆ, ಎಲ್ಲ ಇದ್ದಾರೆ. ಓಕೆ, ನೀವು ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಲೀಗಲ್ ಆಗಿ ಇಟ್ಕೊಂಡೇ ಮಾಡ್ತೀರಿ. ಬಟ್ ಅವರ ದುಡ್ಡಿಗೆ ಅವರು ಜವಾಬ್ದಾರಿಯುತವಾಗಿ ಆತ್ಮಸಾಕ್ಷಿ ಒಪ್ಪಿ ತಗೊಂಡ್ರೆ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ. ಖಂಡಿತವಲ್ಲ ಸರ್. ಇನ್ನೊಂದೇನು ಹೇಳಕ್ ಬಿಡ್ತೀನಿ ಅಂದರೆ, 15 ವರ್ಷದಿಂದ ನಾನು ಇದೇ ರಿಯಲ್ ಎಸ್ಟೇಟಲ್ಲಿ ಇದ್ದೀನಿ. ಸುಮಾರು ಬೆಂಗಳೂರಲ್ಲಿ ಎಷ್ಟೋ ಜನ ಸೈಟ್ ತೊಗೊಂಡು ದುಡ್ಡು ಕಳ್ಕೊಂಡಿದ್ದು ಗೊತ್ತಿದೆ ನಮಗೂ. ಸೊ ಇವತ್ತು ನಾವು ಮಾಡ್ತಾ ಇರೋದೇನೆಂದರೆ, ಪ್ರತಿಯೊಬ್ಬರಿಗೂ ಒಂದು ಕನಸಿನ ಸೈಟ್ ಕೊಡಬೇಕು. ಸೊ ನಾನು ಲೀಗಲ್ ಇಲ್ದಿರೆ ಇದು ಅಸೆಟ್ ಸ್ಕ್ವೇರು ಲೀಗಲ್ ಇಲ್ಲ ಅಂದರೆ ನಾವು ಅಂಥ ಪ್ರಾಜೆಕ್ಟು ಮಾಡಲ್ಲ. ಸೊ ನಮ್ಗೆ ಅವಶ್ಯಕತೆಯೂ ಇಲ್ಲ ಸರ್. ಅಲ್ವಾ ಸರ್? ಹೌದು. ಸೂಪರ್. ಥ್ಯಾಂಕ್ ಯು. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾರಿಗೆಲ್ಲ ಸೈಟ್ ಬೇಕು ಕೆಳಗಡೆ ನಂಬರ್ ಇದೆ, ಪಟಾಪಟ್ ಕಾಲ್ ಮಾಡಿ. ವಾಟ್ಸಪ್ಪಲ್ಲೂ ಕೂಡ ನಿಮಗೆಲ್ಲ ಡೀಟೇಲ್ಸ್ನ ಕಳಿಸ್ಕೊಡ್ತಾರೆ, ವಿತ್ ಲೊಕೇಶನ್ ಕಳಿಸ್ಕೊಡ್ತಾರೆ, ವಿತ್ ಪಿಕಪ್ ಡ್ರಾಪ್ ಎರಡೂ ಫೆಸಿಲಿಟೀಸ್ ಇರುತ್ತೆ. ಸೈಟಿಗೆ ಬಂದರೆ ಇಲ್ಲೂ ಕೂಡ ಆಫೀಸ್ ಇದೆ ನಿಮಗೆ. ಇಲ್ಲಿಗೆ ಬರಲ್ಲ ಅಂದರೆ ಡೈರೆಕ್ಟಾಗಿ ಇವ್ರ ಆಫೀಸ್ ಬನಶಂಕರಿಲಿದೆ, ಅಲ್ಲೂ ಕೂಡ ನೀವು ವಿಸಿಟ್ ಮಾಡ್ಬೋದು. ಸೊ ಒಂಥರ ಟ್ರಾನ್ಸ್ಪರೆಂಟಾಗಿ ಯಾವ ಕಡೆ ಬೇಕು, ನಿಮಗೆ ಯಾವ ಥರ ಬೇಕೋ ಅದಕ್ಕೆ ಅಡ್ಜಸ್ಟ್ ಆಗಿ ನಿಮಗೆ ಡೀಟೇಲ್ಸ್ನ ಕೊಡ್ತಾರೆ. ಇದ್ರ ಮೇಲೆ ನಿಮಗೇನಿದೆಯೋ ಕಾಲ್ ಮಾಡಿ, ವಿಸಿಟ್ ಮಾಡಬೇಕೋ ಮಾಡಿ, ಇಲ್ಲ ಡೈರೆಕ್ಟಾಗಿ ಆಫೀಸ್ಗೆ ಹೋಗ್ತೀರಾ ಅಲ್ಲೋಗಿ. ಒಟ್ನಲ್ಲಿ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.